ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BCAನ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ದ ಟ್ರಯಲ್ ಫಾರ್ ಮರ್ಡರ್ ಅಂತ ಹೇಳಿ. ಸೊ ಇದನ್ನು ಬರೆದಿರೋದು ಚಾರ್ಲ್ಸ್ ಡಿಕ್ನೆಸ್ ಅವರು. ಸೊ ಈ ಒಂದು ಲೆಸನ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಲೆಸನ್ನು. ಸೊ ಇವಾಗ ನಾವು ಡೈರೆಕ್ಟ್ ಲೆಸನ್ಗೆ ಹೋಗೋಣ. ಡೈರೆಕ್ಟ್ ಲೆಸನ್ಗೆ ಹೋಗೋಕ್ಕಿಂತ ಮುಂಚೆ ಸೊ ಇಲ್ಲಿ ನಿಮಗೆ ಟೈಟಲ್ ಕೊಟ್ಟಿದ್ದಾರೆ ನೋಡಿ. ಅಂದರೆ ಈ ಒಂದು ಲೆಸನ್ದು ಕಂಪ್ಲೀಟ್ ಸಮ್ಮರಿನ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನೋಡಿ, ಇಲ್ಲಿ ಲೆಸನ್ ಟೈಟಲ್ ಬಂದ್ಬಿಟ್ಟು ದ ಟ್ರಯಲ್ ಫಾರ್ ಮರ್ಡರ್ ಅಂತ ಅಲ್ವಾ ಅರ್ಥ. ಸೊ ಏನಿದು ಟ್ರಯಲ್ ಫಾರ್ ಮರ್ಡರ್ ಅಂದರೆ ಏನು ಅಂದರೆ, ಸೊ ಇಲ್ಲಿ ಟ್ರಯಲ್ ಅಂದರೆ ಏನು ಅರ್ಥ ಕೊಡುತ್ತೆ ಅಂದರೆ, ಇಲ್ಲಿ ಇವಾಗ ಯಾವ್ದಾದ್ರು ಒಂದು ಕ್ರೈಮು ಅಥವಾ ಏನಾದ್ರು ಒಂದು ಕೊಲೆ ಏನಾದ್ರು ಆದಾಗ ಅಲ್ಲೇನು ಮಾಡ್ತಾರೆ ಅಂದರೆ, ಇವಾಗ ಲೀಗಲ್ ಪ್ರೊಸೀಡಿಂಗ್ಸ್ ಅನ್ನೋದನ್ನ ಮಾಡ್ತಾರಲ್ಲ. ಈಗ ಕೋರ್ಟಿಂದ ಮತ್ತು ಪೊಲೀಸ್ ಕಡೆಯಿಂದ ಎಲ್ಲ ಅಲ್ಲಿ ಆ ಒಂದು ಜಾಗ ಎಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಅನ್ನೋದು ನಡೆದಿದೆಯಲ್ಲ ಅಥವಾ ಎಲ್ಲಿ ಕ್ರೈಮ್ ಅನ್ನೋದು ನಡೆದಿದೆಯಲ್ಲ, ಸೊ ಆ ಜಾಗನೆಲ್ಲ ಕವರ್ ಅಪ್ ಮಾಡಿಬಿಟ್ಟು ಅದ್ರ ರಿಲೇಟೆಡ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಮೆಂಬರ್ಸ್ನ ಅಪಾಯಿಂಟ್ ಮಾಡ್ತಾರೆ. ಓಕೆನಾ, ಅದನ್ನು ನಾವು ಟ್ರಯಲ್ ಫಾರ್ ಮರ್ಡರ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಸ್ಟೋರಿನ ನಾವು ನೋಡೋದಾದ್ರೆ, ಇಲ್ಲೊಬ್ಬ ಬ್ಯಾಂಕ್ ಎಂಪ್ಲಾಯ್ ಇರ್ತಾರೆ. ಓಕೆನಾ, ನಾರ್ಮಲ್ ಬ್ಯಾಂಕ್ ಎಂಪ್ಲಾಯ್ ಇರ್ತಾರೆ. ಇವರೇನಾಗ್ತಾರೆ ಅಂದರೆ ಒಂದು ಜೂರಿ ಮೆಂಬರ್ ಆಗ್ತಾರೆ. ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಂತ ಹೇಳಿ ಸ್ವಲ್ಪ ಜನನ ಅಪಾಯಿಂಟ್ ಮಾಡಿರ್ತಾರಲ್ಲ, ಅದರಲ್ಲಿ ಇವರು ಒಬ್ಬರಾಗಿ ಅಪಾಯಿಂಟ್ ಆಗ್ತಾರೆ. ಓಕೆನಾ, ಸೊ ಅವರು ಆ ಒಂದು ಜೂರಿ ಮೆಂಬರ್ ಆಗಿ ಅಪಾಯಿಂಟ್ ಆದಮೇಲೆ ಇವ್ರಿಗೆ ಒಂದು ಗೋಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದಾಗುತ್ತೆ. ಅಂದರೆ ರಿಯಲ್ ಆಗಿ ಆ ಮರ್ಡರ್ ಹೆಂಗಾಯಿತು ಅನ್ನೋದನ್ನ ಇವರು ಅವರ ಒಂದು ಇಮ್ಯಾಜಿನೇಷನಲ್ಲಿ ಹಾಗೆ ಅದನ್ನು ನೋಡಿ ಅಲ್ಲಿ ಅವ್ರಿಗೆ ಗೋಸ್ಟ್ ಅನ್ನೋದು ಅಪಿಯರೆನ್ಸ್ ಆಗುತ್ತೆ. ಅಂದರೆ ದೆವ್ವ ಅನ್ನೋದು ಯಾರು ಸತ್ತಿರ್ತಾರೆ ನೋಡಿ, ಅವರ ಒಂದು ದೆವ್ವ ಅನ್ನೋದು ಇವರಿಗೆ ಕಾಣಿಸ್ಕೊಳ್ಳುತ್ತೆ. ಓಕೆನಾ, ಸೊ ಇಲ್ಲಿಂದ ಒಂದು ಸ್ಟೋರಿ ಅನ್ನೋದು ಬಿಗಿನ್ ಆಗುತ್ತೆ. ಇದು ಜಸ್ಟ್ ನಿಮಗೆ ಬ್ರೀಫಾಗಿ ಹೇಳಿರೋದು ಸ್ಟೋರಿ ಏನು ಅಂತ. ಇವಾಗ ನಾವು ಡೈರೆಕ್ಟ್ ಸ್ಟೋರಿಗೆ ಹೋಗೋದಾದ್ರೆ, ಸೊ ಇಲ್ಲಿ ಪಿಕ್ಕಾಡಿಲಿ ಅನ್ನೋ ಒಂದು ಜಾಗ ಇರುತ್ತೆ ಲಂಡನಲ್ಲಿ. ಓಕೆನಾ, ಈ ಒಂದು ಜಾಗದಲ್ಲಿ ಒಂದು ಶಾಕಿಂಗ್ ಮರ್ಡರ್ ಅನ್ನೋದಾಗಿರುತ್ತೆ. ಸೊ ಇಲ್ಲಿ ಯಾವ ರೀತಿ ಮರ್ಡರ್ ಅನ್ನೋದಾಗಿರುತ್ತೆ ಅಂದರೆ, ತುಂಬ ಭಯಂಕರವಾಗಿ ಮರ್ಡರ್ ಅನ್ನೋದಾಗಿರುತ್ತೆ. ಸೊ ಈ ಮರ್ಡರ್ ಬಗ್ಗೆ ಬಂದುಬಿಟ್ಟು ಕಂಪ್ಲೀಟಾಗಿ ನ್ಯೂಸ್ ಪೇಪರ್ಸಲ್ಲಿ ಮತ್ತು ಮ್ಯಾಗ್ಝಿನ್ಸಲ್ಲಿ, TVಸಲ್ಲಿ ಎಲ್ಲ ಕಡೆನೂ ಇದೇ ಮರ್ಡರ್ ಬಗ್ಗೆನೇ ಹಾಕಿರ್ತಾರೆ. ಓಕೆನಾ, ಯಾಕೆ ಅಂದರೆ ಅಷ್ಟು ಸೆನ್ಸೇಷ್ನಲ್ ಮರ್ಡರ್ ಅನ್ನೋದು ಇಲ್ಲಿ ನಡೆದಿರುತ್ತೆ. ಓಕೆನಾ, ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಇದನ್ನು ಒಂದಿನ ಈ ಒಂದು ಆರ್ಡಿನರಿ ಬ್ಯಾಂಕ್ ಎಂಪ್ಲಾಯಿ ಇರ್ತಾರಲ್ಲ, ಜಸ್ಟ್ ಅವ್ರು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಸಡನ್ನಾಗಿ ಅವ್ರಿಗೆ ಪೇಪರ್ ಸಿಗುತ್ತೆ. ಆ ಪೇಪರ್ ಎತ್ಕೊಂಡು ಅವ್ರು ಓದ್ತಿರ್ತಾರೆ. ಓಕೆನಾ, ಪೇಪರ್ ಓದಬೇಕಾದ್ರೆ ಅಲ್ಲೂ ಒಂದು ಕಡೆ ಈ ಮರ್ಡರ್ ಬಗ್ಗೆ ಕಂಪ್ಲೀಟ್ ಬ್ರೀಫಾಗಿ ಕೊಟ್ಟಿರ್ತಾರೆ. ಸೊ ಆ ಒಂದು ಎಂಪ್ಲಾಯಿ ಏನು ಮಾಡ್ತಾನೆ ಅಂದರೆ, ಸರಿ ಆಯಿತು ಅಂತ ಆ ಮರ್ಡರ್ ಬಗ್ಗೆ ನೋಡ್ತಾ ಇರ್ತಾರೆ. ಅವ್ರಿಗೆ ತುಂಬ ಕ್ಯೂರಿಯಾಸಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆನಾ, ಕ್ಯೂರಿಯಾಸಿಟಿ ಅನ್ನೋದು ಜಾಸ್ತಿ ಆಗಿಬಿಟ್ಟು ಅವ್ರೇನು ಒಂದು ಸತಿ ಆ ಸ್ಟೋರಿನ ಓದ್ತಾರೆ ನೋಡಿ, ಆ ಸ್ಟೋರಿನ ಮತ್ತೆ ಇನ್ನೂ ಒಂದು ಸತಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಟ್ವೈಸ್ ಆ ಸ್ಟೋರಿನ ಓದ್ತಾರೆ. ಓಕೆನಾ, ಯಾಕೆ ಅಂದರೆ ಅವ್ರಿಗೆ ಅಷ್ಟು ಕ್ಯೂರಿಯಾಸಿಟಿ ಅನ್ನೋದು ಬಿಲ್ಡ್ ಮಾಡಿಬಿಟ್ಟಿರುತ್ತೆ ಆ ಸ್ಟೋರಿ ಅನ್ನೋದು. ಸರಿ ಆಯಿತು ಅಂದ್ಬಿಟ್ಟು ಅವ್ರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸರಿ ಆಯಿತು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಲ್ಲಿ ಮನೆಯಲ್ಲಿ ನೈಟು ಅವ್ರಿಗೆ ಒಂದು ಡೆವಿಲ್ ಎಕ್ಸ್ಪೀರಿಯನ್ಸ್ ಅನ್ನೋದಾಗುತ್ತೆ. ಓಕೆನಾ, ಅಂದರೆ ಒಂದು ಗೋಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಅವ್ರಿಗಾಗುತ್ತೆ. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅನ್ನೋದಾಗುತ್ತೆ ಅಂದರೆ, ಸೊ ಅವರು ಒಂದಿನ ನೈಟು ಮನೇಲಿರ್ತಾರಲ್ಲ, ಮನೇಲಿದ್ದಾಗ ಅವ್ರಿಗೆ ಸಡನ್ನಾಗಿ ಚೇರ್ಸ್ ಎಲ್ಲ ಮೂವ್ ಆಗೋದು, ಅದೆಲ್ಲ ಅವ್ರ ಇಮ್ಯಾಜಿನೇಷನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋದು ಆಗ್ತಿರುತ್ತೆ. ಓಕೆನಾ, ಅವ್ರಿಗೆ ಏನಾಗ್ತಿದೆ ಏನು ಅಂತ ಹೇಳಿ ಗೊತ್ತಿರಲ್ಲ. ಬಟ್ ಅವ್ರಿಗೆ ಈ ಥರ ನೈಟಲ್ಲಿ, ಓಕೆನಾ, ಇವಾಗ ಎಲ್ಲರಿಗೂ ಗೊತ್ತಿರೋ ಒಬ್ಬರೇ ಇದ್ದಾಗ ಸಡನ್ನಾಗಿ ಒಂದು ಚೂರು ಏನಾದ್ರು ಮೂವ್ ಆಗಿದ ತಕ್ಷಣ ಭಯ ಆಗಿಬಿಡುತ್ತಲ್ಲ, ಅದೇ ರೀತಿ ಇವ್ರಿಗೆ ಒಂದು ಇಮ್ಯಾಜಿನೇಷನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಏನು ಅಂದರೆ, ಸಡನ್ನಾಗಿ 2 ಚೇರ್ಸ್ ಮೂವ್ ಆಗ್ತಿರೋ ಥರ ಇವ್ರಿಗೆ ಫೀಲ್ ಆಗುತ್ತೆ. ಅಷ್ಟರಲ್ಲಿ ವಿಂಡೋದ ಹತ್ರ ಅವ್ರಿಗೆ ಇನ್ನೂ ಒಂದು ಇಮ್ಯಾಜಿನೇಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾವ ರೀತಿ ಅಂದರೆ, ಒಬ್ಬರು ಪರ್ಸನ್ನು ಇನ್ನೊಬ್ಬ ಪರ್ಸನ್ನ ಚೇಸ್ ಮಾಡ್ಕೊಂಡು ಹೋಗಿ ಅವನ್ನ ಸಾಯಿಸ್ತಿರೋ ಥರ ಒಂದು ಇಮ್ಯಾಜಿನೇಷನ್ ಅನ್ನೋದು ಅವ್ರಿಗೆ ಕ್ರಿಯೇಟ್ ಆಗುತ್ತೆ. ಯಾವ ರೀತಿ ಅಂದರೆ, ಯಾರೋ ಒಬ್ಬ ಇನ್ನೋಸೆಂಟ್ ವ್ಯಕ್ತಿನ ಒಬ್ಬ ಕೊಲೆ ಮಾಡ್ತಿರೋದು ಅವ್ರಿಗೆ ಇಮ್ಯಾಜಿನೇಷನಲ್ಲಿ ಕಾಣಿಸುತ್ತೆ. ಓಕೆನಾ, ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಕಂಪ್ಲೀಟಾಗಿ ಇದೇನು ಅವ್ರಿಗೇನೋ ಗೊತ್ತೇ ಇರಲ್ಲ, ಯಾಕೆ ಈ ರೀತಿ ನಡೀತಿದೆ ಅಂತ ಹೇಳಿ ಗೊತ್ತೇ ಇರಲ್ಲ. ಅಷ್ಟರಲ್ಲಿ ಅವ್ರಿಗೆ ಇದನ್ನೆಲ್ಲ ನೋಡಿ ಅವರಿಗೆ ಭಯ ಪಡ್ಕೊಂಡು ಅವರು ಸಡನ್ನಾಗಿ ಜ್ವರ ಬಂದುಬಿಡುತ್ತೆ ಅವ್ರಿಗೆ. ಓಕೆನಾ, ತುಂಬ ಇಲ್ನೆಸ್ಸಿಗೆ ಹೊಂಟೋಗ್ತಾರೆ. ಜ್ವರ ಬಂದು ಅವರು ಫುಲ್ಲು ಸುಸ್ತಾಗೋಗಿರ್ತಾರೆ. ಸೊ ಇದಾಗಿ ಒಂದು ಸ್ವಲ್ಪ ದಿನ ಅವರು ರೆಸ್ಟ್ ಎಲ್ಲ ತೊಗೊಂಡ್ಮೇಲೆ ಸರಿ ಆಯಿತು, ಅವ್ರು ನಾರ್ಮಲ್ ಬ್ಯಾಂಕ್ ಎಂಪ್ಲಾಯಿ ಅಲ್ವಾ, ಸೀದಾ ಅವ್ರು ಬ್ಯಾಂಕಿಗೆ ಹೋಗಿ ಕೆಲಸ ಮಾಡ್ತಿರ್ತಾರೆ. ಓಕೆನಾ, ಕೆಲಸ ಮಾಡಬೇಕಾದ್ರೆ ಒಂದು ದಿನ ಅವ್ರಿಗೆ ಸೆಂಟ್ರಲ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಿಂದ, ಅಂದರೆ ಓಲ್ಡ್ ಬೈಲೆಯಲ್ಲಿ ಇದು
ಇರೋದು. ಓಕೆನಾ. ಸೊ ಅಲ್ಲಿಂದ ಇವ್ರಿಗೆ ಒಂದು ಲೆಟರ್ ಅನ್ನೋದು ಬರುತ್ತೆ. ಓಕೆನಾ. ಈ ಲೆಟರ್ನ ಬ್ಯಾಂಕ್ ಎಂಪ್ಲಾಯಿ ಅವರ ಅಸಿಸ್ಟೆಂಟ್ ಒಬ್ರು ಇರ್ತಾರೆ, ಅವ್ರ ಹೆಸರು ಜಾನ್ ಡೆರಿಕ್ ಅಂತ ಹೇಳಿ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಹೋಗ್ಬಿಟ್ಟು ಈ ಬ್ಯಾಂಕ್ ಎಂಪ್ಲಾಯಿಗೆ ಒಂದು ಲೆಟರ್ನ ಕೊಡ್ತಾರೆ. ಓಕೆನಾ. ಇದು ಬಂದಿರೋದು ಸೆಂಟ್ರಲ್ ಕ್ರಿಮಿನಲ್ ಕೋರ್ಟ್ ಅಥವಾ ಸೆಂಟ್ರಲ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಿಂದ ಇವ್ರಿಗೊಂದು ಲೆಟರ್ ಬಂದಿರುತ್ತೆ. ಏನು ಅಂದರೆ ಆ ಲೆಟರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಈ ಒಂದು ಸೆನ್ಸೇಷನಲ್ ನ್ಯೂಸ್ ಏನಿದೆ ನೋಡಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಸಾಯಿಸಿಬಿಟ್ಟು ಆ ವ್ಯಕ್ತಿದು ಒಂದು ಕೊಲೆ ಆಗಿದೆ ಅಥವಾ ಕ್ರೈಮ್ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಏನು ಪ್ರಚಾರ ಆಗಿತ್ತಲ್ಲ, ಅದೇ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಪರ್ಪಸ್ಗೋಸ್ಕರ ಇವ್ರನ್ನ ಒಂದು ಜೂರಿ ಮೆಂಬರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಓಕೆನಾ. ಸೊ ಅವಾಗೇನಾಗುತ್ತೆ ಅಂದರೆ ಇವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕೆ ಇಷ್ಟ ಇರಲ್ಲ. ಯಾಕೆಂದರೆ ಇವ್ರು ಜಸ್ಟ್ ನಾರ್ಮಲ್ ಬ್ಯಾಂಕ್ ಎಂಪ್ಲಾಯಿ ಆಗಿರೋ ರೀಸನಿಂದ ಇವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಇಷ್ಟ ಇರಲ್ಲ. ಬಟ್ ಏನೋ ಒಂದು ಪರ್ಪಸಿಂದ ಇಲ್ಲ, ಇದು ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಥರ ಆಗುತ್ತೆ ಅಂತ ಹೇಳಿ ಇವರು ಇಲ್ಲಿ ಅಕ್ಸೆಪ್ಟ್ ಅನ್ನೋದನ್ನ ಮಾಡ್ಕೊಳ್ತಾರೆ. ಓಕೆನಾ. ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಜೂರಿ ಮೆಂಬರ್ಸ್ ಆಗಿ 12 ಮೆಂಬರ್ಸ್ ಅಪಾಯಿಂಟ್ ಆಗಿರ್ತಾರೆ. ಸೊ ಇವ್ರಿಗೆ ಒಂದು ಉಳ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಪ್ಲೇಸ್ ಕೊಟ್ಟಿರ್ತಾರೆ. ಓಕೆನಾ. ಅಷ್ಟು ಜನ ಜೂರಿ ಮೆಂಬರ್ಸ್ಗೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು ಆಗಿರೋ ಒಂದು ರೀಸನಿಂದ ಅವ್ರಿಗೆ ಟ್ರಾವೆಲಿಂಗ್ಗೆ ಕಷ್ಟ ಎಲ್ಲ ಆಗುತ್ತೆ ಅಂತ ಹೇಳಿ ಒಂದು ಸ್ಪಾಟಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ಲೇಸನ್ನು ಕೊಟ್ಟಿರ್ತಾರೆ. ಎಲ್ಲಿ ಅಂದರೆ ಲಂಡನ್ ಟ್ರಾವೆಲ್ ಅಂತ ಹೇಳಿ ಇಲ್ಲಿ ಒಂದು ಇವ್ರಿಗೆಲ್ಲ ಉಳ್ಕೊಳ್ಳೋಕ್ಕೆ ಅಂತ ಹೇಳಿ ಪ್ಲೇಸ್ ಕೊಟ್ಟಿರ್ತಾರೆ. ಓಕೆನಾ. ಸರಿ ಆಯಿತು ಅಂತ ಇವರೆಲ್ಲ ನಾರ್ಮಲ್ ಹಿಂಗೆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಸಡನ್ನಾಗಿ ಇಲ್ಲಿ ಬ್ಯಾಂಕ್ ಎಂಪ್ಲಾಯಿಗೆ ಮತ್ತೆ ಇನ್ನೊಂದು ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವ ರೀತಿ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗುತ್ತೆ ಅಂದರೆ ಅವ್ರು ಏನು ಒಂದು ಇಮ್ಯಾಜಿನೇಷನಲ್ಲಿ ಒಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ನ ಕೊಲೆ ಮಾಡ್ತಿರೋದು ಏನು ಇಮ್ಯಾಜಿನೇಷನಲ್ಲಿ ಅವ್ರಿಗೆ ಫಸ್ಟ್ ಮುಂಚೆ ಬಂದಿತ್ತಲ್ಲ, ಅದೇ ಇಮ್ಯಾಜಿನೇಷನಲ್ಲಿ ಯಾರು ಕೊಲೆ ಪಟ್ಟಿರ್ತಾರೆ ನೋಡಿ, ಅಂದರೆ ಯಾರು ಸತ್ತೋಗಿರ್ತಾನಲ್ಲ ಆ ವ್ಯಕ್ತಿ ಮತ್ತೆ ಇವ್ರಿಗೆ ಅಲ್ಲಿ ಕಾಣಿಸ್ಕೊಳ್ತಾರೆ. ಓಕೆನಾ. ಅದನ್ನ ನೋಡಿದ ತಕ್ಷಣ ಇವ್ರಿಗೆ ಒಂದು ಕಡೆ ಫುಲ್ ಶಾಕ್ ಆಗೋಗುತ್ತೆ. ಸೊ ಇವ್ರು ಇದ್ದಿದ್ದು ಟೋಟಲಿ 12 ಮೆಂಬರ್ಸು. ಬಟ್ 13ನೇ ವ್ಯಕ್ತಿ ಯಾರು ಅಂತ ಹೇಳಿ ಅವ್ರು ನೋಡಿದಾಗ ಅವರ ಇಮ್ಯಾಜಿನೇಷನಲ್ಲಿ ಏನು ಫಿಗರ್ ಬಂದಿತ್ತಲ್ಲ, ಅಂದರೆ ಇಮ್ಯಾಜಿನೇಷನಲ್ಲಿ ಯಾವ ಮುಖ ಬಂದಿತ್ತಲ್ಲ, ಅದೇ ಮುಖದ ವ್ಯಕ್ತಿ ಅಲ್ಲಿ ಪ್ರೆಸೆಂಟ್ ಇರ್ತಾನೆ. ಓಕೆನಾ. ಆಲ್ರೆಡಿ ಅವ್ನು ಸತ್ತೋಗಿರ್ತಾನೆ, ಅವನೇ ಪ್ರೆಸೆಂಟ್ ಇರ್ತಾನೆ. ಇದನ್ನು ನೋಡಿದ ತಕ್ಷಣ ಈ ಒಂದು ಬ್ಯಾಂಕ್ ಎಂಪ್ಲಾಯಿಗೆ ಫುಲ್ ಶಾಕ್ ಆಗುತ್ತೆ. ಯಾಕೆಂದರೆ ಅವನು ಅವಾಗ ತಾನೇ ಇಲ್ನೆಸ್ಸಿಂದ ಕ್ಯೂರ್ ಆಗಿ ಬಂದಿರ್ತಾನೆ. ಬಟ್ ಮತ್ತೆ ಈ ದೆವನ್ ನೋಡಿದ ತಕ್ಷಣ ಅವನು ಕಂಪ್ಲೀಟಾಗಿ ಫುಲ್ ಭಯ ಸ್ಟಾರ್ಟ್ ಆಗೋಗುತ್ತೆ. ಸರಿ ಆಯಿತು ಅಂತ ಹೇಳಿ ಇವನು ಇದನ್ನ ಹೆಂಗೋ ಒಂದು ಸ್ವಲ್ಪ ತಡ್ಕೊಳ್ಳೋ ಅಷ್ಟರಲ್ಲಿ ಇವ್ರೇನು ಮಾಡ್ತಾರೆ ಅಂದರೆ ಇವನು ಇನ್ವೆಸ್ಟಿಗೇಷನ್ ಮಾಡಿರ್ತಾರಲ್ಲ ಅದನ್ನು ಅಪೀಲ್ ಮಾಡೋಣ ಅಂತ ಹೇಳಿ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಅಲ್ಲಿ ಸಡನ್ನಾಗಿ ಇನ್ನೊಬ್ಬ ವ್ಯಕ್ತಿನ ನೋಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಯಾರು ಅಂದರೆ ಇವರ ಒಂದು ಇಮ್ಯಾಜಿನೇಷನಲ್ಲಿ ಏನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಸಾಯಿಸ್ತಿರ್ತಾನೆ ನೋಡಿ, ಆ ವ್ಯಕ್ತಿ ಯಾರು ಸಾಯಿಸ್ತಿರ್ತೀನಲ್ಲ ಅವನು ಅಲ್ಲಿ ಪ್ರೆಸೆಂಟ್ ಇರ್ತಾನೆ. ಓಕೆನಾ. ಅವನು ಕೊಲೆ ಆಗಿರಲ್ಲ, ಅವನು ಇನ್ನೂ ಬದುಕಿರ್ತಾನಲ್ವಾ, ಅವನು ಅಲ್ಲಿ ಪ್ರೆಸೆಂಟ್ ಇರ್ತಾನೆ. ಅಂದರೆ ಇವನಿಗೆ ಡಬಲ್ ಶಾಕಿಂಗ್ ಅನ್ನೋದಾಗಿರುತ್ತೆ. ಈ ಕಡೆ ಕೊಲೆ ಆದವ್ರನ್ನೇ ಇವನು ನೋಡಿರ್ತಾನೆ ಇಮ್ಯಾಜಿನೇಷನಲ್ಲಿ, ಆ ಕಡೆ ಕೊಲೆ ಮಾಡಿದವನು ಕೂಡ ಅವ್ನ ಕಣ್ಣೆದುರೇ ಇರ್ತಾನೆ. ಓಕೆನಾ. ಸೊ ಇವನಿಗೆ ಏನು ಆಗ್ತಿದೆ ಅಂತ ಹೇಳಿ ಅರ್ಥ ಆಗ್ತಿರಲ್ಲ, ಅಷ್ಟು ಒಂದು ಶಾಕಲ್ಲಿ ಇಲ್ಲಿ ಬ್ಯಾಂಕ್ ಎಂಪ್ಲಾಯಿ ಅನ್ನೋರು ಇರ್ತಾರೆ. ಓಕೆನಾ. ಸೊ ಇದು ನೋಡಿದ್ಮೇಲೆ ಆ ಬ್ಯಾಂಕ್ ಎಂಪ್ಲಾಯಿಗೆ ಫುಲ್ ಭಯ ಆಗೋಗಿ ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲೇ ಏನು ಇವಾಗ ಅಪೀಲ್ ಮಾಡೋಕ್ಕೆ ಹೋಗಿರ್ತಾರಲ್ಲ, ಇಲ್ಲಿ ಕನ್ಕ್ಲೂಷನ್ ಅನ್ನೋದು ಸಿಗಬೇಕಾಗಿರುತ್ತೆ. ಓಕೆನಾ. ಕೋರ್ಟಲ್ಲಿ. ಸೊ ಅದಕ್ಕೆ ಅಲ್ಲಿ ಹೋಗಿರ್ತಾರಲ್ಲ, ಅಲ್ಲಿ 12 ಜೂರಿ ಮೆಂಬರ್ಸ್ ಇರ್ತಾರೆ ಆ್ಯಂಡ್ ಜಡ್ಜ್ ಇರ್ತಾರೆ, ಡಿಫೆನ್ಸ್ ಲಾಯರ್ಸ್ ಇರ್ತಾರೆ, ಅಂದರೆ ಇಬ್ಬರು ಕಡೆನೂ ಲಾಯರ್ಸ್ ಇರ್ತಾರೆ. ಎಲ್ಲನೂ ಕೂಡ ನಡೀತಾ ಹೋಗುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿವರೆಗೂ ಆ ಗೋಸ್ಟ್ ಏನಿದೆಯಲ್ಲ, ಅಂದರೆ ಆ ದೆವ್ವ ಏನಿದೆಯಲ್ಲ, ಮರ್ಡರ್ ಆಗಿರೋವಂಥ ಪರ್ಸನ್ ಯಾರಿದ್ದಾರಲ್ಲ, ಸೊ ಅವರು ಯಾವಾಗಲೂ ಈ ಒಂದು ಏನು ಬ್ಯಾಂಕ್ ಎಂಪ್ಲಾಯಿ ಇದ್ದಾರಲ್ಲ, ಬ್ಯಾಂಕ್ ಎಂಪ್ಲಾಯಿಗೆ ಮಾತ್ರ ಕಾಣಿಸ್ತಿದ್ರು. ಆ್ಯಂಡ್ ಬ್ಯಾಂಕ್ ಎಂಪ್ಲಾಯಿಗೆ ಏನಾದರೂ ಹೇಳಕ್ಕೆ ಹೋಗ್ತಿದ್ರು, ಅಂದರೆ ಆ ಇನ್ಸಿಡೆಂಟ್ ಏನದು ರಿಯಲ್ ಆಗಿ ಫೀಲ್ ಆಗಿರುತ್ತಲ್ಲ, ಇನ್ನೋಸೆಂಟ್ ಮ್ಯಾನ್ನ ಏನು ಇನ್ನೊಬ್ಬ ಕೊಲೆ ಮಾಡಿರ್ತಾನಲ್ಲ, ಆ ಇನ್ಸಿಡೆಂಟ್ ಏನಿದೆಯಲ್ಲ ಅದು ಈ ರಿಯಲ್ ಮ್ಯಾನಿಗೆ ಗೊತ್ತಿರೋ ರೀಸನಿಂದ ಇವನೇನು ಮಾಡ್ತಿದ್ದ ಅಂದರೆ ಒಂದು ಫೀಲಿಂಗ್ಸ್ ಮುಖಾಂತರನೋ ಅಥವಾ ಇಮ್ಯಾಜಿನೇಷನ್ ಮುಖಾಂತರನೋ ಇವನಿಗೆ ಅಂದರೆ ಬ್ಯಾಂಕ್ ಎಂಪ್ಲಾಯಿಗೆ ಅದನ್ನು ವಿಸಿಬಲ್ ಆಗೋ ರೀತಿ ಮಾಡ್ತಿದ್ದ. ಓಕೆನಾ. ಅಂದರೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದ. ಓಕೆನಾ. ಹಾಗೆ ಇವ್ರಿಗೆ ಸರಿ ಆಯಿತು ಅಂತ ಹೇಳಿ ಅಲ್ಲಿ ಕೋರ್ಟಲ್ಲಿ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಡಿಫೆನ್ಸ್ ಲಾಯರ್ ಇರ್ತಾರಲ್ಲ, ಆ ಡಿಫೆನ್ಸ್ ಲಾಯರ್ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಅಂದರೆ ಇಲ್ಲ, ಇದು ಜಸ್ಟ್ ಸೂಸೈಡ್ ಆಗಿರೋದು, ಇವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿ ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅವಾಗ ಸಡನ್ನಾಗಿ ಈ ದೆವ್ವಕ್ಕೆ ಫುಲ್ ಕೋಪ ಬಂದ್ಬಿಡುತ್ತೆ. ಓಕೆನಾ. ಸೊ ಅದಕ್ಕೆ ಆ ದೆವ್ವ ಏನು ಮಾಡುತ್ತೆ ಅಂದರೆ ಸೀದಾ ಹೋಗಿ ಈ ಒಂದು ಜಡ್ಜ್ ಮುಂದೆನೇ ಕಾಣಿಸ್ಕೊಬಿಡುತ್ತೆ. ಓಕೆನಾ. ಜಡ್ಜ್ ಮುಂದೆ ಕಾಣಿಸ್ಕೊಂಡ್ಮೇಲೆ ಅಲ್ಲಿ ಜಡ್ಜ್ಗೆ ಫುಲ್ಲು ಭಯ ಆಗೋಗುತ್ತೆ. ಯಾಕೆಂದರೆ ಸಡನ್ನಾಗಿ ಯಾವುದೋ ದೆವ್ವ ಬಂದು ಕಾಣಿಸ್ಕೊಂಡಿದ ತಕ್ಷಣ ಎಲ್ಲರಿಗೂ ಕೂಡ ಭಯ ಆಗೇ ಆಗುತ್ತಲ್ಲ, ಅದೇ ರೀತಿ ಆ ಜಡ್ಜ್ಗೂ ಕೂಡ ಕಂಪ್ಲೀಟಾಗಿ ಭಯ ಸ್ಟಾರ್ಟ್ ಆಗೋಗುತ್ತೆ. ಭಯ ಸ್ಟಾರ್ಟ್ ಆದಮೇಲೆ ಸರಿ
ಆಯಿತು, ಮತ್ತೆ ವಾದಗಳನ್ನೋದು ಸ್ಟಾರ್ಟ್ ಆಗುತ್ತೆ. ವಾದ ಸ್ಟಾರ್ಟ್ ಆದಮೇಲೆ ಸರಿ ಆಯಿತು ಅಂತ ಹೇಳಿ ಈ ಗೋಸ್ಟ್ ಏನು ಮಾಡುತ್ತೆ ಅಂದರೆ ಮತ್ತೆ ಈ ಬ್ಯಾಂಕ್ ಎಂಪ್ಲಾಯಿಗೆ ಸಮ್ ಕ್ಲೂಸ್ ಅನ್ನೋದನ್ನ ಕೊಡ್ತಾ ಹೋಗುತ್ತೆ. ಓಕೆನಾ, ಯಾವ ರೀತಿ ಮರ್ಡರ್ ಆಗಿದೆ, ಯಾವ ರೀತಿ ಒಂದು ಕೊಲೆ ಆಗಿದೆ, ಎಲ್ಲನೂ ಕೂಡ ಒಂದೊಂದು ಕ್ಲೂಸ್ ಅನ್ನೋದನ್ನ ಕೊಟ್ಟು ಲಾಸ್ಟಲ್ಲಿ ಈ 12 ಜೂರಿ ಮೆಂಬರ್ಸು, ಜಡ್ಜು ಎಲ್ಲರೂ ಡಿಸೈಡ್ ಮಾಡ್ತಾರೆ ಏನು ಅಂದರೆ, ಇಲ್ಲ ಇವತ್ತು ಕೊಲೆ ಆಗಿರೋದು ಒಬ್ಬ ಇನ್ನೋಸೆಂಟ್ ಮ್ಯಾನ್ನ, ಯಾರು ಕೊಲೆ ಮಾಡಿರ್ತಾನಲ್ಲ ಅಲ್ಲಿ ಜೈಲಲ್ಲಿ ಇರ್ತಾನೆ ಅಂದರೆ ಕೋರ್ಟಲ್ಲಿ ಇರ್ತಾನಲ್ಲ ಆ ಪರ್ಸನ್ನು, ಅವನಿಗೆ ಕರೆಕ್ಟಾಗಿ ಶಿಕ್ಷೆ ಅನ್ನೋದು ಆಗಬೇಕು ಅಂತ ಹೇಳಿ ಅಲ್ಲಿ ಡಿಸಿಷನ್ ಅನ್ನೋದು ಬರುತ್ತೆ. ಓಕೆನಾ, ಅಲ್ಲಿವರೆಗೂ ಏನು ಆ ಗೋಸ್ಟ್ ಏನಿರುತ್ತಲ್ಲ, ಗೋಸ್ಟು ಕೂಡ ಆ ಕೋರ್ಟ್ ಹಾಲಲ್ಲೇ ಇರುತ್ತೆ ಆ್ಯಂಡ್ ಅದು ಸಪೋರ್ಟ್ ಮಾಡ್ತಿರುತ್ತೆ. ಓಕೆನಾ, ಯಾಕೆ ಅಂದರೆ ಅದೇ ಅವರೇ ಅಲ್ವಾ ಕೊಲೆ ಆಗಿರೋದು, ಸೊ ಅದಕ್ಕೆ ಆ ಗೋಸ್ಟ್ ಸಪೋರ್ಟ್ ಮಾಡ್ತಿರುತ್ತೆ. ಬಟ್ ಯಾವಾಗ ಈ ಡಿಸಿಷನ್ ಅನ್ನೋದು ಕೋರ್ಟಲ್ಲಿ ಹೇಳ್ತಾರಲ್ಲ, ಆಗ ಸಡನ್ನಾಗಿ ಆ ಒಂದು ಗೋಸ್ಟ್ ಏನಿದೆಯಲ್ಲ ಅಲ್ಲಿಂದ ಡಿಸಪಿಯರ್ ಆಗುತ್ತೆ, ಅಂದರೆ ಅಲ್ಲಿಂದ ಹೊಂಟೋಗುತ್ತೆ. ಓಕೆನಾ, ಸೊ ಹೊಂಟೋದ್ಮೇಲೆ ಇಲ್ಲಿಗೆ ಈ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಅಂದರೆ ಆ ಗೋಸ್ಟ್ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದೆ ಅಂದರೆ ಅದಕ್ಕಾದಂಥ ಒಂದು ನೋವಾಗಿರ್ಬೋದು, ಹಾಗೆ ಅವರು ಹೇಗೆ ಒಂದು ಮರ್ಡರ್ ಅನ್ನೋದು ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಕ್ಲೂ ಆಗಿ ಇಲ್ಲಿ ಬ್ಯಾಂಕ್ ಎಂಪ್ಲಾಯಿಗೆ ಕೊಟ್ಟು ಆ ಒಂದು ಕೇಸ್ ಅನ್ನೋದನ್ನ ವಿನ್ ಆಗುತ್ತೆ. ಓಕೆನಾ, ಇಷ್ಟು ಈ ಒಂದು ಸ್ಟೋರಿ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿಗೆ ಜೊತೆಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.